ಆರ್ಥಿಕವಾಗಿ ದಿವಾಳಿಯಾಗಿರುವ ರಾಜ್ಯ ಸರ್ಕಾರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲು ಹಿಂದೇಟು ಹಾಕ್ತಾ ಇದೆ ಎಂದು ಮಾಜಿ ಸಚಿವ ಎಂಪಿ ಅಪ್ಪಚ್ಚು ರಂಜನ್ ಆರೋಪಿಸಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲು ವಿಳಂಬ ಧೋರಣೆ ತೋರ್ತಾ ಇರುವ ರಾಜ್ಯ ಸರ್ಕಾರದ ವಿರುದ್ಧ ಸೋಮವಾರಪೇಟೆ ಮಂಡಲ ಬಿಜೆಪಿ ವತಿಯಿಂದ ಪಟ್ಟಣದ ತಾಲೂಕು ಪಂಚಾಯಿತಿ ಎದುರು ಏರ್ಪಡಿಸಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಕುರ್ಚಿ ವಿಚಾರದಲ್ಲಿಯೇ ಬ್ಯುಸಿಯಾಗಿದೆ. ಬಿಟ್ಟಿ ಭಾಗ್ಯಗಳಿಂದ ಆರ್ಥಿಕವಾಗಿ ದಿವಾಳಿಯಾಗಿದ್ದು, ಕೆಎಸ್ಆರ್ಟಿಸಿ ಸೇರಿದಂತೆ ಹಲವು ಇಲಾಖೆಯ ಸಿಬ್ಬಂದಿಗಳಿಗೆ ಸಂಬಳ ನೀಡಲು ಹಣವಿಲ್ಲದಂತಾಗಿದೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚಾಯಿತಿಯಲ್ಲಿ ನೋಟಿಸ್ ಬೋರ್ಡಲ್ಲಿ ಅಪ್ಲಿಕೇಶನ್ ಮಾಡಬೇಕಾಯ್ತು. ಮಾಡಿರೋದು ಯಾವತ್ತು ಅಂತಂದರೆ 23ನೇ ತಾರೀಕು ಮಾಡಿದ್ದಾರೆ, 24ನೇ ತಾರೀಕು ಕ್ಲೋಸ್ ಅಂತ ಹೇಳಿದ ವಿಚಾರವನ್ನು ಹೇಳಿದ್ದಾರೆ. ಒಂದು ದಿವಸದಲ್ಲಿ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಇದೆಲ್ಲವೂ ಕೂಡ ಆದರೂ ಕೂಡ ನಾವು ಯಾಕೆ ಸುಮ್ಮನಿದ್ದೇವೆ ಅಂತ ಹೇಳಿದ್ರೆ, ಇದು ಕೂಡ ಒಂದು ರೀತಿಯ ಷಡ್ಯಂತ್ರ. ನಮಗೆ ಸಮಯಾವಕಾಶ ಕೊಟ್ಟಿಲ್ಲ ಅಂತೇಳಿ ಪುನಃ ಯಾರಾದರೂ ಕೋರ್ಟಿಗೆ ಹೋಗಿ ಇನ್ನೂ ಡ್ರ್ಯಾಗ್ ಆಗಲಿ ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಸರ್ಕಾರ ಈ ರೀತಿ ಮಾಡಿದೆ. ಆದರೂ ಕೂಡ ನಾವು ಒಪ್ಕೊಂಡಿದ್ದೇವೆ, ಏನಾದರೂ ಆಗಲಿ, ಆದರೆ ಚುನಾವಣೆ ಬರಲಿ, ನಮ್ಮ ಜನಪ್ರತಿನಿಧಿಗಳಿಗೆ ಅಧಿಕಾರ ಸಿಗಲಿ ಅಂತ ಹೇಳೋದು ಚಿಂತನೆ. ಆ ದೃಷ್ಟಿಯಿಂದ ನಾವು ಸುಮ್ಮನಿದ್ದೇವೆ. ಆದರೂ ಕೂಡ ಆದಷ್ಟು ಬೇಗನೆ ಚುನಾವಣೆ ಮಾಡಬೇಕು ಅಂತ ಹೇಳುವಂಥದ್ದು. ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲರೂ ಕೂಡ ಜನಪ್ರತಿನಿಧಿಗಳಿಗೆ ಅಧಿಕಾರವನ್ನು ಕೊಡುವಂಥದ್ದು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಧಿಕಾರಿಗಳ ಜೊತೆಯಲ್ಲೇ ಅಧಿಕಾರವನ್ನು ಇಟ್ಕೊಂಡು ಒಂದು ರೀತಿಯಲ್ಲಿ ಲೂಟಿ ಮಾಡುವಂಥ, ಇಂಡೈರೆಕ್ಟಾಗಿ ಲೂಟಿ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಸರ್ಕಾರ ದಿವಾಳಿಯಾಗಿದೆ. ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಇವತ್ತು 9 and 11 ನನಗೆ ತಿಳಿದಾಗೆ ಸುಮಾರು 3,000 ಅಪ್ಲಿಕೇಶನ್ ಕೂಡ ಇವತ್ತು ಪೆಂಡಿಂಗ್ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಪಾಪದ ಯಾರು ಮನೆ ಕಟ್ಟುವವರಿದ್ದಾರೆ ಅವರಿಗೆ ಒಂದು ಅವಕಾಶವನ್ನು ಕೂಡ ಕೊಡದಂಥ ಸರ್ಕಾರ ಅಂತೇಳಿ ಇಚ್ಛೆಪಡ್ತಾನೆ. ಅದರ ಜೊತೆಗೆ ಯಾವುದೇ ರಸ್ತೆಗಳನ್ನು ಸರಿಯಾದ ರೀತಿಯಲ್ಲಿ ಗುಂಡಿ ಮುಚ್ಚಲಿಲ್ಲ. ನೀವು ಪತ್ರಕರ್ತರಿದ್ದೀರಿ, ನೀವು ಕೂಡ ಸುತ್ತಾಡ್ತೀರಿ, ನೀವು ನೋಡಬೇಕಾಗ್ತದೆ. ಅರ್ಧ ಮುಚ್ಚಿದ್ದಾರೆ, ಅರ್ಧ ಮುಚ್ಚಲಿಲ್ಲ. ಆ ರೀತಿಯಲ್ಲಿ ಇಡುವಂಥದ್ದು. ನಾನು ಆಗಲೇ ಹೇಳಿದಾಗೆ PWDಗೆ 62,000 ರೂಪಾಯಿ ಒಂದು ಕಿಲೋಮೀಟ್ರಿಗೆ ಬರ್ತದೆ. ಜಿಲ್ಲಾ ಪಂಚಾಯತ್ಗೆ 22,000 ಒಂದು ಕಿಲೋಮೀಟ್ರಿಗೆ ಬರ್ತದೆ. ಆ ಹಣ ಎಲ್ಲಿ ಹೋಯಿತು? ಯಾಕೆ ಗುಂಡಿ ಮುಚ್ಚೋದಿಲ್ಲ? ಯಾವುದೇ ಕಾಮಗಾರಿ ಆಗ್ತಾಯಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇದೆ. ಅದರ ಜೊತೆಗೆ ಮಹಿಳೆಯರಿಗೆ ಸಂಬಂಧಪಟ್ಟಾಗೆ ನಾವು ಲೋಕಸಭೆಯಲ್ಲಿ ಬಿಲ್ಲನ್ನು ಪ್ರೆಸೆಂಟ್ ಮಾಡಿದಾಗ ಅದರ ವಿರುದ್ಧವಾಗಿ ಓಟ್ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಅಧಿಕಾರವನ್ನು ಕೊಡಬಾರದು ಅಂತ ಹೇಳೋ ನಿಟ್ಟಿನಲ್ಲಿ ಚಿಂತನೆ ಮಾಡಿದರೆ, ಅದರ ಜೊತೆಗೆ ನಮ್ಮ ಜನಪ್ರತಿನಿಧಿಗಳು 25 ವರ್ಷಕ್ಕೆ ಒಂದು ಸಾರಿ ರೀಸ್ಟ್ರಕ್ಚರ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ MP ಗಳು ಸುಮಾರು 800ಕ್ಕೆ ಹೆಚ್ಚು MP ಗಳು ಬರಬೇಕು ಅಂತ ಹೇಳೋ ಉದ್ದೇಶದಿಂದ ಬಿಲ್ಲನ್ನು ಕೊಟ್ಟರು. ಅದರ ಜೊತೆಗೆ ನಮ್ಮ ಅಸೆಂಬ್ಲಿ ಕೂಡ, ನಮ್ಮ ಕರ್ನಾಟಕದಲ್ಲಿ ಕೂಡ ಸುಮಾರು 400ಕ್ಕೆ ಹೆಚ್ಚು ಸೀಟು ಅಸೆಂಬ್ಲಿಗಳಲ್ಲಿ ಬರುವಂಥ. ಕೊಡಗು ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಭಾರತೇಶ್ ಮಾತನಾಡಿ, ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲವೋ ಎಂಬ ಅನುಮಾನ ಜನರಲ್ಲಿ ಕಾಡತೊಡಗಿದೆ ಎಂದರು. ಮಂಡಲ ಬಿಜೆಪಿ ಅಧ್ಯಕ್ಷ ಗೌತಮ್, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಹೇಶ್ ತಿಮ್ಮಯ್ಯ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ VK ಲೋಕೇಶ್, ಮನುಕುಮಾರ್ ರೈ, ಅನಂತಕುಮಾರ್, ಮಂಡಲ ಬಿಜೆಪಿ ಮಹಿಳಾ ಘಟಕದ ಅಧ್ಯಕ್ಷೆ ಕವಿತಾ ವಿರೂಪಾಕ್ಷ, ಉಪಾಧ್ಯಕ್ಷೆ ಸವಿತಾ ಸತೀಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.